ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ಗೆ ಸ್ವಾಗತ. ಅಮ್ಮನಗೂಡು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಕಾರ್ತಿಕ ಹುಣ್ಣಿಮೆದು ಪೂಜೆದು ವಿಡಿಯೋ ಹಾಕ್ತಾ ಇದ್ದೀನಿ. ಅವತ್ತು ಕಳಸದ ಕಾಯಿ ಬದಲಾಯಿಸ್ಬೇಕಿತ್ತು, ಅದ್ರ ವಿಡಿಯೋನು ಹಾಕ್ತಾ ಇದ್ದೀನಿ. ತಟ್ಟೆಗೆ 3 ಬೊಕ್ಸೆ ಅಕ್ಕಿ ಹಾಕೊಂಡಿದ್ದೀನಿ. ಅದಕ್ಕೆ ಓಂ ಅಂತ ಬರೆದು ಅದ್ರ ಮೇಲೆ ಕಳಸ ಇಡಕ್ಕೆ ರೆಡಿ ಮಾಡ್ತಿದ್ದೀನಿ. ಮತ್ತೆ ಕಾಮಾಕ್ಷಿ ದೀಪನೂ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಅರಿಶಿನ, ಗಂಧ ಮತ್ತೆ ಜವಾದು ಎಲ್ಲಾನು ಗಂಗಾಜಲ ಹಾಕಿ ಕಲಸ್ಕೊಂಡು ಈ ತರ ಕಾಮಾಕ್ಷಿ ದೀಪನ ಅಲಂಕಾರ ಮಾಡ್ತಾ ಇದ್ದೀನಿ. ಈ ದೀಪಕ್ಕೆ ನಾನು 11 ಕಡೆ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. लक्ष्मी नमो नमः ओम विष्णु प्रियाय नमो नमः ओम धनप्रदाय ಕಾಮಾಕ್ಷಿ ದೀಪ ಇಡೋ ತಟ್ಟೆ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದ್ರ ಮೇಲೆ ಒಂದು ಕಾಯಿನ್ ಇಟ್ಟು ಆಮೇಲೆ ದೀಪ ಇಡ್ಬೇಕು. ಕಾಮಾಕ್ಷಿ ದೀಪದ ಕೆಳಗಡೆ ಒಂದು ತಟ್ಟೆ ಅಥವಾ ಒಂದು ಮಣೆ ಇಡ್ಲೇಬೇಕು. ನೆಲದ ಮೇಲೆ ಮಾತ್ರ ಇಡಬಾರ್ದು ಅದನ್ನ. ಕಳಸ ಇಡೋ ತಟ್ಟೆಗೆ ಈ ತರ ಓಂ ಅಂತ ಬರ್ಕೊಂಡು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಟ್ಟು ಈ ಕಳಸು ಚೊಂಬು ತಗೊಂಡು ಅದಕ್ಕೆ ಮಡಿ ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಗಂಗಾಜಲ ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಜವಾದ್ ಪೌಡ್ರ್ ಹಾಕಿ ಒಂದು ಹೂವು ಹಾಕಿ ಮತ್ತೆ ಚಿನ್ನ ಬೆಳ್ಳಿ ಕಾಯಿನ್ ಹಾಕ್ತಾ ಇದ್ದೀನಿ. ಬೇಕಾದ್ರೆ ನೀವು ಲಾವಂಚ ಕೂಡ ಸೇರಿಸ್ಕೋಬಹುದು. ಚಿನ್ನ ಬೆಳ್ಳಿ ಕಾಯಿನ್ ಹಾಕ್ಬೇಕು ಅಂತ ಏನು ಇಲ್ಲ, ಒಂದು 5 ರೂಪಾಯಿ ಕಾಯಿನ್ ಕೂಡ ಹಾಕಬಹುದು. ಕಳಸಕ್ಕೆ ನೀರ್ನ ಇಷ್ಟು ತುಂಬಿಸ್ಕೋಬೇಕು, ಯಾಕೆಂದ್ರೆ ತೆಂಗಿನಕಾಯಿ ಅದಕ್ಕೆ ತಾಗ್ಬೇಕು. ಇದಕ್ಕೆ 3 ವಿಳ್ಯದೆಲೆ ಇಟ್ಟಿದ್ದೀನಿ. ನಮ್ ಗಿಡದಲ್ಲಿ ಮಾವಿನ ಗಿಡದಲ್ಲಿ ಎಲೆ ಬಿಟ್ಟಿತ್ತು, ಅದಕ್ಕೆ ಅದೊಂದೆರಡು ಇಟ್ಟಿದ್ದೀನಿ. ಆಮೇಲೆ ತೆಂಗಿನಕಾಯಿ ಇಡ್ತಾ ಇದ್ದೀನಿ. ಅವತ್ತು ಕಾರ್ತಿಕ ಹುಣ್ಣಿಮೆ ಆಗಿರೋದ್ರಿಂದ 365 ಬತ್ತಿ ದೀಪ ಹಚ್ಬೇಕು ಅಂತೇಳಿ ಅದನ್ನ ನೆನ್ಸಿಡ್ತಾ ಇದ್ದೀನಿ. ಅದನ್ನ ಬೆಳಗ್ಗೆನೆ ಈ ತರ ಎಣ್ಣೆಲಿ ನೆನ್ಸಿಟ್ಬಿಟ್ರೆ ಸಂಜೆಗೆ ನೀಟಾಗಿ ಹಚ್ಕೋಬಹುದು. ಇದಕ್ಕೆ ನಾನು ಶುದ್ಧವಾದ ಗಾಣದ ಎಳ್ಳೆಣ್ಣೆ ಬಳಸ್ತಾ ಇದ್ದೀನಿ. ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಬೇಕಾಗುತ್ತೆ ಇದನ್ನು. ಈ ದೀಪಗಳಿಗೆ ನಾನು ತುಪ್ಪ ಹಾಕಿ ಮತ್ತೆ ಇದು ಬಿಲ್ವ ಪತ್ರದ ಬತ್ತಿಗಳು ಮಾಡಿದ್ನಲ್ಲ ಅದ್ರ ದೀಪ ಹಚ್ತಾ ಇದ್ದೀನಿ. ದೀಪಗಳು ಅಂದ್ರೆ ಯಾವುದೇ ದೀಪಗಳಿಗಾಗ್ಲಿ ನಾವು ಹಚ್ಬೇಕಾದ್ರೆ ಫಸ್ಟು ಅದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕ್ಬಿಟ್ಟು ಆಮೇಲೆ ಬತ್ತಿ ಇಟ್ಟು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ನಾನು. ಎಲ್ಲ ದೀಪಗಳಿಗೂ ಇದೇ ತರ ಮಾಡಬೇಕು. ಖಾಲಿ ದೀಪಕ್ಕೆ ಬತ್ತಿಗಳನ್ನ ಇಡಬಾರ್ದು. ಈ ದೀಪಗಳಿಗೂ ತುಪ್ಪ ಹಾಕ್ಬಿಟ್ಟು ಬತ್ತಿ ಇಡ್ತಾ ಇದ್ದೀನಿ. ಇದೇನಕ್ಕೆ ಅಂದ್ರೆ ಕಾಮಾಕ್ಷಿ ದೀಪದ ಮುಂದೆ 2 ದೀಪ ಇಡ್ಬೇಕಲ್ಲ, ಅದಕ್ಕೆ ಇದನ್ನ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ದೀಪಗಳನ್ನೂ ಗಂಧದ ಕಡ್ಡಿಯಿಂದಾನೇ ಹಚ್ಚಕ್ಕಾಗಲ್ಲ, ಮತ್ತೆ ಬೆಂಕಿ ಕಡ್ಡಿಲಿ ಹಚ್ಚಬಾರ್ದು ಅಂತೇಳಿ ಈ ಪುಟ್ಟು ದೀಪಕ್ಕೆ ತುಪ್ಪ ಹಾಕ್ಬಿಟ್ಟು ಅದಕ್ಕೊಂದೆರಡು ಬತ್ತಿ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಇದರಿಂದ ಎಲ್ಲ ದೀಪಗಳನ್ನೂ ನಾನು ಹಚ್ಕೋತೀನಿ. ಈಗ 365 ಬತ್ತಿದು ದೀಪ ಹಚ್ಚಕ್ಕೆ ಆ ದೀಪ ರೆಡಿ ಮಾಡ್ತಾ ಇದ್ದೀನಿ.
ದೀಪಕ್ಕೆ ಅರಿಶಿನ ಗಂಧ ಎಲ್ಲ ಹಚ್ಚಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಕೋಬೇಕು. ಈ 365 ಬತ್ತಿ ದೀಪನ ನಾವು ಮನೆಯಿಂದ ಹೊರಗಡೆ ಹಚ್ಚಬೇಕು. ಇದನ್ನ ಕಾರ್ತಿಕ್ ಮಾಸದಲ್ಲಿ ಹಚ್ಚಿದ್ರೇನೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಕಾರ್ತಿಕ್ ಸೋಮವಾರ ಹಚ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಶಿವನ ದೇವಸ್ಥಾನಕ್ಕೆ ತಗೊಂಡೋಗಿ ಸೋಮವಾರ ದಿನ ಹಚ್ಬೋದು. ನಾನು ಈ ತಟ್ಟೆಗೆ 5 ಇಡಿ ಅಕ್ಕಿ ಹಾಕೊಂಡಿದ್ದೀನಿ. ಈ ದೀಪನ ವರ್ಷಕ್ಕೊಂದ್ಸಲನಾದ್ರೂ ನಾವು ಹಚ್ಬೇಕು. ವೈಕುಂಠ ಏಕಾದಶಿ ಬಂದಾಗ ವಿಷ್ಣು ದೇವಸ್ಥಾನದಲ್ಲೂ ತಗೊಂಡೋಗಿದ್ದನ್ನ ಹಚ್ಬಹುದು. ಇದಕ್ಕೆ 2 ಅಚ್ಚು ಬೆಲ್ಲ ಇಟ್ಕೋತಾ ಇದ್ದೀನಿ. ನನ್ನ ಹತ್ರ ಬಿಳಿ ಹಚ್ಚಿರ್ಲಿಲ್ಲ, ಈ ತರ ಕಪ್ಪು ಹಚ್ಚುಗಳಿದ್ವು, ಅದನ್ನೇ ಇಟ್ಕೊಂಡಿದ್ದೀನಿ. ಮತ್ತೆರಡು ಬಾಳೆಹಣ್ಣು ಇಟ್ಟಿದ್ದೀನಿ. ದೀಪಕ್ಕೆ ಎಲ್ಲ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಮತ್ತೆ ಬೆಲ್ಲದ ಹಚ್ಚುಗಳಿಗೂ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಕೋಬೇಕು. ಬೆಳಗ್ಗೆ ಎಣ್ಣೆಲಿ ನೆನೆಸಿಟ್ಟಿದ್ವಲ್ಲ 365 ಬತ್ತಿ ಅದು ಇಡ್ತಾ ಇದ್ದೀನಿ ನೋಡಿ. ಇದನ್ನ ತುಳಸಿ ಕಟ್ಟೆ ಹತ್ರ ತಂದಿಟ್ಕೊಂಡಿದ್ದೀನಿ. ಬೆಲ್ಲಕ್ಕೂ ಕೂಡ 2 ತುಪ್ಪದ ಬತ್ತಿಗಳು ಇಟ್ಕೊಂಡಿದ್ದೀನಿ. ಚಿಕ್ಕ ದೀಪ ಹಚ್ಕೊಂಡಿದ್ನಲ್ಲ ಅದರಿಂದ ಎಲ್ಲ ದೀಪಗಳನ್ನ ಹಚ್ತಾ ಇದ್ದೀನಿ. ಇದಕ್ಕೆ ಬಿಲ್ವ ಪತ್ರೆ ಇಟ್ಟು ಬಾಳೆಹಣ್ಣು ತೊಟ್ಟು ಮುರಿದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮತ್ತೆ ಧೂಪದ ಆರತಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ದೇವಸ್ಥಾನದಲ್ಲಿ ದೀಪ ಹಚ್ಬೇಕು ಅಂದ್ರೆ ಅಡಕೆ ತಟ್ಟೆ ತಗೊಂಡೋಗಿ ಅದರಲ್ಲಿ ಈ ತರ ಇಟ್ಟು ಹಚ್ಬಿಟ್ಟು ಬರಬೇಕು. ಅಲ್ಲಿರೋದೇನು ತಗೊಂಡು ಬರಬಾರ್ದು, ಎಲ್ಲ ಅಲ್ಲೇ ಇಟ್ಟು ಬರಬೇಕು. ಈ ತರ ನಾನು ವರ್ಷ 365 ಬತ್ತಿ ದೀಪ ಹಚ್ತೀನಿ. लक्ष्मी नमो नमः ओम विष्णु प्रियाय नमो नमः ओम धन प्रदाय नमो नमः ओम विश्वजनन्यै नमो नमः ओम महालक्ष्मी नमो नमः ओम विष्णु प्रियाय नमो नमः ओम धन प्रदाय नमो नमः ओम विश्वजनन्यै नमो नमः। ಇಲ್ಲಿ ಇದನ್ನ ಪೂಜೆ ಮುಗಿಸಿ ಮತ್ತೆ ನಾನು ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲೂ ಎಲ್ಲ ದೀಪಗಳು ಹಚ್ಚಿ ಪೂಜೆ ಮಾಡಿದೆ. ಈಗ ನೆಲ್ಲಿಕಾಯಿ ದೀಪ ಮಾಡ್ತಾ ಇದ್ದೀನಿ. ಈ ತರ ನೆಲ್ಲಿಕಾಯಿನ ಸ್ವಲ್ಪ ಕಟ್ ಮಾಡ್ಕೋಬೇಕು. ನಾನು 5 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಅದನ್ನ ಈ ತರ ಕಟ್ ಮಾಡಿಕೊಂಡು ದೀಪಗಳ ತರ ಮಾಡ್ಕೋಬೇಕು. ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡ್ಕೋಬೇಕು. ಈ ನೆಲ್ಲಿಕಾಯಿ ದೀಪನ ನಾವು ಶುಕ್ರವಾರ ಮಂಗಳವಾರ ಅಮ್ಮನವ್ರಿಗೆ ಹಚ್ಬೋದು. ಅದು ಈ ಕಾರ್ತಿಕ್ ಮಾಸದಲ್ಲಂತೂ ನಾವು ದಿನ ಹಚ್ಚಿದ್ರು ಒಳ್ಳೇದು. ಒಂದು ತಟ್ಟೆಗೆ 3 ಇಡಿ ಅಕ್ಕಿ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಅರಿಶಿನ ಪುಡಿಯಿಂದ ಈ ತರ ಓಂ ಅಂತ ಬರ್ಕೋತಾ ಇದ್ದೀನಿ. ಅದ್ರ ಮೇಲೆ ಅಕ್ಷತೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದೀನಿ. ಈ ನೆಲ್ಲಿಕಾಯಿ ಎಲ್ಲ ತೆಗೆದು ಅಕ್ಕಿ ಮೇಲೆ ಈ ತರ ಜೋಡಿಸ್ಕೊಂಡು ಅದಕ್ಕೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ತುಪ್ಪದ ಬತ್ತಿಗಳನ್ನ ಇಡಬೇಕು. ಸಣ್ಣ ಸಣ್ಣ ಹೂ ಬತ್ತಿ ಬರುತ್ತಲ್ಲ, ಅದಾದ್ರೆ 2 ಇಡ್ಬೋದು. ಇಲ್ಲಿ ದಪ್ಪದಿದೆ, ಅದಕ್ಕೆ ನಾನು ಒಂದೊಂದು ಇಟ್ಟಿದ್ದೀನಿ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಮಸ್ತೆಸ್ತು ಮಹಾಮಾಯೆ. ಈ ದೀಪಗಳನ್ನೆಲ್ಲ ಹಚ್ಕೊಂಡು ದೇವ್ರಿಗೆ ಆರತಿ ಮಾಡಿ ದೇವ್ರ ಮುಂದೆ ಇಟ್ಟು ನಮ್ದು ಇಷ್ಟಾರ್ಥ ಏನಿದೆ ಅಂತ ಅದನ್ನ ಕುತ್ಕೊಂಡು ದೇವ್ರ ಮುಂದೆ ಹೇಳ್ಕೋಬೇಕು.
ಈ ದೀಪಗಳನ್ನ ನಾವು ಕಾರ್ತಿಕ ಮಾಸದಲ್ಲಿ ಮಾತ್ರ ಅಲ್ಲದೆ 5 ಶುಕ್ರವಾರಗಳು ಬೇಕಾದ್ರೆ ಹಚ್ಬೋದು ದೇವ್ರ ಮುಂದೆ. लक्ष्मी नमो नमः ॐ विष्णुप्रियाय नमो नमः ॐ धनप्रदाय नमो नमः ॐ विश्वजनन्यै नमो नमः ॐ महालक्ष्म्यै नमो नमः ॐ विष्णुप्रियाय नमो नमः ॐ धनप्रदाय नमो नमः. ಕೊನೆಯಲ್ಲಿ ನಾನು ಕೆಂಪಾರತಿ ಮಾಡಿದ್ದೆ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಧನ್ಯವಾದಗಳು.